ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ರುಕ್ಕು ತಿಂದ ಚಾಕ್ಲೇಟ್ನಲ್ಲಿ ಇಲಿ ಪಾಷಾಣ ಬೆರೆಸಿದ್ದೆ ಅಂತ ಮುರಾರಿ ಸುಳ್ಳು ಹೇಳಿದ್ದರಿಂದ ರುಕ್ಕುವಿಗೆ ಗಾಬರಿಯಾಗಿ ಹೊಟ್ಟೆಯಲ್ಲಿ ಸಂಕಟವಾಗಿ ನೀರು ಕುಡಿಯುತ್ತಾಳೆ. ಆಗ ಮುರಾರಿ ನೀರು ಕುಡಿದರೆ ಮತ್ತಷ್ಟು ಬೇಗ ಸಾಯುತ್ತಾರೆ ಅಂತ ಬೆದರಿಕೆ ಹಾಕಿ ರುಕ್ಕುವಿಗೆ ಮತ್ತಷ್ಟು ಗಾಬರಿಯಾಗುವಂತೆ ಮಾಡುತ್ತಾನೆ. ಇದನ್ನು ಕೇಳಿ ರುಕ್ಕು ನನ್ನ ಗಂಟಲು ಉರಿಯುತ್ತಿದೆ ಅಂತ ಅಳುತ್ತಾಳೆ. ಆಗ ಮುರಾರಿ ಖಾರದ ಪುಡಿ ಬೆರೆಸಿದ ಹಸುವಿನ ಗಂಜಲು ತಂದುಕೊಟ್ಟು ಇದನ್ನು ಕುಡಿದರೆ ಮಾತ್ರ ನೀವು ಸಾಯುವುದಿಲ್ಲ ಅಂತ ಹೇಳುತ್ತಾನೆ. ಆಗ ಎಲ್ಲರೂ ಅವಳಿಗೆ ಒತ್ತಾಯ ಮಾಡಿ ಖಾರ ಬೆರೆಸಿದ ಹಸುವಿನ ಗಂಜಲವನ್ನು ಕುಡಿಸುತ್ತಾರೆ. ಆಗ ಅವಳಿಗೆ ಖಾರ ಹತ್ತಿ ಕುಡಿಯಲು ನೀರು ಕೇಳುತ್ತಾಳೆ. ಆಗ ಮುರಾರಿ ಆಕಳು ಗಂಜಲು ಕುಡಿದ ಮೇಲೆ ನೀರು ಕುಡಿಯಬಾರದಂತೆ, ನೀರು ಕುಡಿದರೆ ಬೇಗ ಸಾಯ್ತಾರಂತೆ ಅಂತ ಹೇಳುತ್ತಾನೆ. ಆಗ ಜಾನಕಿ ಮತ್ತು ಅಜ್ಜಿ ಅವಳಿಗೆ ಸಕ್ಕರೆ ಬಾಯಲ್ಲಿ ಹಾಕುತ್ತೇನೆ ಬಾ ರುಕ್ಕು ಅಂತ ಹೇಳಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ. ಆಗ ಮುರಾರಿ ನಗುತ್ತಾನೆ. ಆಗ ರಾಮಾಚಾರಿ ಮುರಾರಿ ಮನೆಯಲ್ಲಿ ಯಾರಾದರೂ ಇಲ್ಲಿ ಪಾಷಾಣ ಇಡುತ್ತಾರೇನೋ ಅಂತ ಕೇಳುತ್ತಾನೆ. ಆಗ ಮುರಾರಿ ರುಕ್ಕು ನಮ್ಮ ಮನೆಯ ಮಗ ಕೃಷ್ಣನ ಕೊಂದಿದ್ದಾಳೆ, ರಕ್ತದ ಕಲೆ ಅವಳ ಕೈಗೆ ಅಂಟಿದೆ ಮತ್ತು ಅವಳ ಮನಸ್ಸಿನಲ್ಲಿ ಕೊಳೆ ಇದೆ, ಇದೆಲ್ಲ ಹೋಗಲಿ ಅಂತ ಸುಳ್ಳು ಹೇಳಿ ಅವಳಿಗೆ ಪಾಪ ನಾಶಿನಿಯಾದ ಹಸುವಿನ ಗಂಜಲವನ್ನು ಕುಣಿಸಿದೆ. ಅವಳನ್ನು ನೋಡ್ತಾ ಇದ್ದರೆ ನನ್ನ ರಕ್ತ ಕುದಿಯುತ್ತದೆ. ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಮೊಸಳೆ ಕಣ್ಣೀರು ಆಗ್ತಾಳೆ. ನಾನು ಯಾವ ಪಾಷಾಣವನ್ನು ಬೆರೆಸಿಲ್ಲ, ಸುಳ್ಳು ನಾಟಕವಾಡಿ ಅವಳಿಗೆ ಭಯ ಹುಟ್ಟಿಸಿದೆ ಅಂತ ಹೇಳುತ್ತಾನೆ. ಆಗ ಚಾರು ರಾಮಾಚಾರಿಗೆ, ಈಗ ರುಕ್ಕು ಈ ಮನೆಯಲ್ಲಿ ಇದ್ದಾಳೆ, ನಾವಿಬ್ಬರು ಕ್ಲೋಸ್ ಆಗಿರೋದು ಅವಳು ನೋಡಿದರೆ ಮತ್ತು ನೀವು ಕೃಷ್ಣ ಅಂತ ತಿಳಿದು ನಿಮ್ಮ ಹತ್ತಿರ ಬಂದರೆ ಏನು ಮಾಡೋದು, ರುಕ್ಕುವಿಗೆ ನಿನ್ನ ಮೇಲೆ ಅನುಮಾನ ಬಂದರೆ ಏನು ಮಾಡೋದು ಅಂತ ಕೇಳುತ್ತಾಳೆ. ಆಗ ರಾಮಾಚಾರಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳುತ್ತಾನೆ. ಇತ್ತ ಮಾನ್ಯತಾ ಮತ್ತು ಜೆ.ಕೆ ಮಾತನಾಡುತ್ತಾ ಇರುವಾಗ ಜೆ.ಕೆ, ಮಾನ್ಯತಾ ಮೇಡಮ್, ನೀವು ಬಹಳ ಕಿಲಾಡಿ ವಿಲನ್ ಇದ್ದೀರಿ. ಸಕ್ಸೇನಾಗೆ ಸುಳ್ಳು ಹೇಳಿ ನಿಮ್ಮ ಮಗನ ಜೊತೆ ನಿಮ್ಮ ಮಗಳ ಮದುವೆ ಆದರೆ ಮಾತ್ರ ನಾನು ಪತ್ರಗಳಿಗೆ ಸಹಿ ಮಾಡುತ್ತೇನೆ ಅಂತ ಹೇಳಿದಿರಲ್ವಾ, ಗ್ರೇಟ್ ನೀವು ಅಂತ ಹೇಳುತ್ತಾನೆ. ಆಗ ಮಾನ್ಯತಾ ಜೆ.ಕೆಗೆ ಮೊದಲು ಆಫರ್ ಕೊಟ್ಟಿದ್ದು ಆ ನವದೀಪ್ ಅವನೇ. ನನ್ನನ್ನು ಬೀಗುರುಜಿ ಅಂತ ಕರೆಯೋಕೆ ಶುರು ಮಾಡಿದ್ದು. ನನ್ನ ಬೇಬಿ ಕೋಟ್ಯಾಧಿಪತಿ ಮನೆ ಸೊಸೆಯಾಗಬೇಕು, ನನ್ನ ಬೇಬಿ ನವದೀಪನ ಮಗನ ಮದುವೆಯಾಗಿ ಫಾರಿನ್ನಲ್ಲಿ ಸೆಟ್ಲ್ ಆಗಬೇಕು, ನನ್ನ ಬೇಬಿ ಜೊತೆ ನಾನು ಕೂಡ ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕು, ಅದೇ ನನ್ನ ಆಸೆ ಅಂತ ಹೇಳುತ್ತಾಳೆ. ಆಗ ಜೆ.ಕೆ ಮೇಡಮ್, ನಿಮ್ಮ ಮಗಳ ಹೊಟ್ಟೆಯಲ್ಲಿರೋ ಮಗು ಹೇಗೆ ಅಂತ ಹೇಳುತ್ತಾನೆ. ಆಗ ಮಾನ್ಯತಾ, ಆ ವಿಷಯ ಎಲ್ಲ ಗೊತ್ತಿದ್ದೇ ತಾನೇ ಅವರು ಒಪ್ಪಿಕೊಂಡಿರೋದು, ನಿನಗೇನು ಕನ್ಫ್ಯೂಷನ್, ನಿನ್ನ ಕೆಲಸ ನೋಡು ಹೋಗು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಆಗ ಜೆ.ಕೆ ಎಲ್ಲರನ್ನು ಕಲ್ಲಿನಲ್ಲಿ ಕಟ್ಟಿದ್ದರೆ ಈ ಅಮ್ಮ ಗಾಳಿಯಲ್ಲಿ ಕೋಟೆ ಕಟ್ತಾ ಇದ್ದಾಳೆ, ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳುತ್ತಾಳೆ. ಇತ್ತ ಸಕ್ಸೇನಾ ಪಿ ಅರುಣ್, ಇದೇನು ಸರ್, ಆ ಮಾನ್ಯತಾ ಅವರು ಕೊನೆ ಗಳಿಯಲ್ಲಿ ಹೀಗೆ ಹೇಳಿಬಿಟ್ರಲ್ಲ ಅಂತ ಹೇಳುತ್ತಾನೆ. ಆಗ ಸಕ್ಸೇನಾ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಮಾನ್ಯತಾ ಸಹಿ ಮಾಡ್ತಾಳೆ ಅಂತ ನಂಬಿಕೆಯಿಂದಲೇ ಹೋಗಿದ್ದೆ, ಆದರೆ ಅವಳು ಹಾಗೆ ಹೇಳುವಾಗ ನನಗೆ ಏನೂ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ, ಅವಳಿಂದ ಸಹಿ ಮಾಡಿಸಿಕೊಳ್ಳದೆ ನಾನು ಬಿಡುವುದಿಲ್ಲ. ಹೆಣ್ಣಾಗಿ ಅವಳಿಗೆ ಅಷ್ಟು ದುರಂಕಾರ ಇದ್ದರೆ ಈಗ ಕಿಂಗ್ ಆಗಿರುವ ನನಗೆ ಎಷ್ಟಿರಬೇಡ. ಅವಳಿಗೆ ಗೆಲ್ಲೋಕೆ ಒಂದೇ ರಸ್ತೆ ಇದ್ದರೆ ನನಗೆ ಗೆಲ್ಲೋಕೆ ಎಲ್ಲ ಕಡೆ ರಸ್ತೆ ಇದೆ. ಆ ಮಾನ್ಯತಾ ರೂಟಲ್ಲಿ ಹೋಗಿ ಅವಳ ಜೊತೆನೇ ಇದ್ದು ಅವಳಿಗೆ ಹೇಗೆ ಅಮರಿಸ್ತೀನಿ ಅಂತ ನೋಡು. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಈ ಮಾನ್ಯತಾ ಅಂತವ್ರನ್ನ ಎಷ್ಟು ಜನರನ್ನು ನೋಡಿಲ್ಲ. ಏನೂ ಇಲ್ಲದೆ ಇಲ್ಲಿ ಬಂದು ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡಬೇಕಾದ್ರೆ ಆ ಮಾನ್ಯತಾನಂತ ಜನ ನನಗೆ ಮ್ಯಾಟ್ರೇ ಆಗಲ್ಲ. ನನ್ನ ಗೇಮ್ ಈಗ ಶುರು ಆಗುತ್ತದೆ ಅಂತ ಹೇಳಿ ನಗುತ್ತಾನೆ. ಇತ್ತ ಮನೆಯಲ್ಲಿ ರುಕ್ಕು ಮಲಗಿಕೊಂಡಾಗ ಕಿಟಕಿಯಲ್ಲಿ ಯಾರೋ ಹೋದಂತೆ ಮತ್ತು ಅವಳ ಹೊದಿಕೆಯನ್ನು ಯಾರೋ ಎಳೆದಂತೆ ಆಗುತ್ತದೆ. ಅದನ್ನು ನೋಡಿ ಗಾಬರಿಯಿಂದ ಎದ್ದು ನೋಡಿ ಯಾರೂ ಇಲ್ಲ, ಇದನ್ನೆಲ್ಲ ನನ್ನ ಭ್ರಮೆ ಅನ್ನಿಸುತ್ತೆ ಅಂತ ಹೇಳಿಕೊಳ್ಳುವಾಗ ಅವಳಿಗೆ ಹಾಸಿಗೆಯ ಮೇಲೆ ಕೃಷ್ಣನಿಗೆ ಹಾಕಿದ ಚಾಕು ಕಾಣಿಸುತ್ತಿದೆ ಮತ್ತು ಬಾಗಿಲು ತನ್ನಿಂದ ತಾನೇ ಮುಚ್ಚಿಕೊಳ್ಳುತ್ತದೆ. ಇದನ್ನು ನೋಡಿ ರುಕ್ಕು ಗಾಬರಿಯಿಂದ ಯಾರು ಅಂತ ಕೇಳುತ್ತಾಳೆ. ಆಗ ರಾಮಾಚಾರಿ ದೆವ್ವದ ರೂಪದಲ್ಲಿ ಬಂದು ಅನ್ಯಾಯವಾಗಿ ನನ್ನನ್ನು ಸಾಯಿಸಿಬಿಟ್ಟೆ, ಇಲ್ಲೇ ಚಾಕು ತೋರಿಸಿ ನೋಡು, ನೀನು ನನ್ನ ಎದೆಗೆ ಹಾಕಿದ್ದು ಇದೇ ಚಾಕು, ನೀನು ನನ್ನ ಜೀವ ಮಾತ್ರ ಕಿತ್ತುಕೊಂಡೆ, ನನ್ನ ಆತ್ಮಕ್ಕೆ ಏನೂ ಮಾಡೋಕೆ ಆಗಲಿಲ್ಲ, ನನ್ನ ಆತ್ಮ ಇನ್ನೂ ಇಲ್ಲಿಯೇ ಇದೆ ಅಂತ ಹೇಳುತ್ತಾನೆ. ಆಗ ರುಕ್ಕು, ನೀನ್ಯಾಕೆ ಇಲ್ಲಿಗೆ ಬಂದಿದ್ದೀಯಾ, ಹೋಗು, ನನಗೆ ಭಯ ಆಗ್ತಿದೆ ಅಂತ ಹೇಳುತ್ತಾಳೆ. ಆಗ ರಾಮಾಚಾರಿ, ದೆವ್ವ ನೀನು ನನ್ನನ್ನು ಸಾಯಿಸುವಾಗ ಭಯ ಆಗಲಿಲ್ಲ, ಈಗ ನೀನು ಸಾಯ್ತಾ ಇದೆಯಾ, ನೀಗ್ಯಾಕೆ ಭಯ, ನನ್ನ ಜೀವನದಲ್ಲಿ ನನಗೆ ಎಷ್ಟೋ ಆಸೆ ಕನಸುಗಳು ಇದ್ದವು, ನೀನು ನನ್ನ ಸಾಯಿಸಿದ ಮೇಲೆ ನನ್ನ ಉಸಿರಾಟ ನಿಂತು ಹೋಯಿತು, ಆದರೆ ನನ್ನ ಆಸೆಗಳು ಇನ್ನೂ ಹಾಗೆಯೇ ಇದೆ. ನನ್ನ ಎಲ್ಲ ಆಸೆಗಳು ತೀರದ ಮೇಲೆ ಮಾತ್ರ ನಾನು ಈ ಭೂಮಿಯನ್ನು ಬಿಟ್ಟು ಹೋಗೋದು. ನಾನು ನಿನಗೆ ಏನೂ ದ್ರೋಹ ಮಾಡಿದ್ದೆ ಅಂತ ನನ್ನನ್ನು ಸಾಯಿಸಿದೆ, ನನ್ನ ಮೇಲೆ ಏನು ಕೋಪ ನಿನಗೆ ಅಂತ ಕೇಳುತ್ತಾನೆ. ಆಗ ರುಕ್ಕು, ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ, ನಿನ್ನ ಹೆಂಡತಿ ಚಾರು ಮೇಲೆ ನನಗೆ ಕೋಪ ಇದೆ, ನೀನು ಸತ್ತಿರ ಅವಳು ಎದುವೆಯಾಗಿ ಅಳುವುದನ್ನು ನೋಡಬೇಕು ಅಂತ ನಿನ್ನನ್ನು ಸಾಯಿಸಿದೆ ಅಂತ ಹೇಳುತ್ತಾಳೆ. ಆಗ ರಾಮಾಚಾರಿ, ಹೌದಾ, ಅದೇ ಥರ ಈಗ ನಾನು ನಿನಗೆ ಚುಚ್ಚಿ ಸಾಯ್ತೀನಿ, ನೋಡ್ತಾ ಇರು ಅಂತ ಅವಳಿಗೆ ಚುಚ್ಚಲು ಹೋಗುತ್ತಾನೆ. ಆಗ ರುಕ್ಕು, ರಾಮಾಚಾರಿ ನನ್ನನ್ನು ಏನೂ ಮಾಡಬೇಡ ಅಂತ ಬೇಡಿಕೊಳ್ಳುತ್ತಾಳೆ. ಆಗ ರಾಮಾಚಾರಿ, ನನಗೆ ಏನೂ ಮಾಡಬಾರದು, ನಾನು ಚಾರು ಸಂತೋಷವಾಗಿದ್ವಿ, ನನ್ನನ್ನು ಸಾಯಿಸಿ ನಾನು ಅವಳ ದೂರ ಆಗುವಂತೆ ಮಾಡಿದ್ದೆ ನೀನು, ಈಗ ನೀನು ಹೇಗೆ ಸಾಯಿಸ್ತೀನಿ ನೋಡು, ನೀವಿಬ್ಬರನ್ನು ದೂರ ಮಾಡಿ ನೀನು ನಿನ್ನ ಗಂಡ ಸಂತೋಷವಾಗಿದ್ದರೆ ನಾನು ಸುಮ್ಮನೆ ಬಿಡಬೇಕಾ, ನಾನು ನಿನ್ನ ಸಾಯಿಸಬಾರ್ದು ಅಂದರೆ ನೀನು ನನ್ನನ್ನು ಸಾಯಿಸಿ ನನ್ನ ಹೆಂಡತಿಯಿಂದ ಹೇಗೆ ದೂರ ಮಾಡಿದೆಯೋ ಅದೇ ಥರ ನೀನು ನಿನ್ನ ಗಂಡನಿಂದ ದೂರ ಇರಬೇಕು, ಯಾವುದೇ ಕಾರಣಕ್ಕೂ ನೀನು ಕೃಷ್ಣನ ಹತ್ತಿರ ಹೋಗಬಾರ್ದು, ನಿನ್ನ ನೆರಳು ಅವನ ಮೇಲೆ ಸೋಕಬಾರ್ದು, ಇದೇ ನಾನು ನಿನಗೆ ಕೊಡ್ತಾ ಇರುವ ಶಿಕ್ಷೆ ಅಂತ ಹೇಳಿ ಅವಳಿಗೆ ಭಯ ಹುಟ್ಟುವಂತೆ ಮಾಡುತ್ತಾನೆ. ಆಗ ರುಕ್ಕು, ನೀನು ಹೇಳಿದಂಗೆ ಕೇಳುತ್ತೇನೆ, ದಯವಿಟ್ಟು ನನಗೆ ಸಾಯಿಸಬೇಡ ಅಂತ ಕೈ ಮುಗಿದು ಕೇಳುತ್ತಾಳೆ. ಆಗ ರಾಮಾಚಾರಿ,
ನೀನೇನಾದರೂ ನನ್ನ ಮಾತು ಮೀರಿ ಕೃಷ್ಣನ ಹತ್ತಿರ ಹೋದರೆ ನಿನ್ನನ್ನು ಸಾಯಿಸಿಬಿಡ್ತೀನಿ. ನಾನು ಅಂತರ್ಪಿಚಾಸಿ ಥರ ಕಲೆದಾಡುತ್ತಾ ಇರ್ತೀನಿ. ನೀನು ಏನು ಮಾಡಿದರೂ ನನಗೆ ಗೊತ್ತಾಗುತ್ತೆ. ಆಗ ನಾನು ನಿನ್ನ ಮುಂದೆ ಬಂದು ಹೇಳದೇ ಇದ್ದರೂ ಫೋನ್ ಮಾಡಿ ನಿನಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರುಕ್ಕು, ನೀನು ಹೇಗೆ ಫೋನ್ ಮಾಡ್ತೀಯಾ? ನಿನ್ನ ಹತ್ತಿರ ಇಲ್ಲಿ ಫೋನ್ ಇರುತ್ತೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಈಗ ನಾನು ಮನುಷ್ಯ ಅಲ್ಲ, ಪಿಶಾಚಿ. ನಾನು ಯಾರ ಫೋನ್ ಬೇಕಾದರೂ ತೊಗೊಂಡು ಫೋನ್ ಮಾಡ್ತೀನಿ. ನನಗೆ ಎಲ್ಲ ಶಕ್ತಿನೂ ಇದೆ. ನಿನ್ನ ಫೋನ್ ನಂಬರ್ ಏನು ಅಂತಲೂ ಹೇಳ್ತೀನಿ, ಕೇಳ್ತೀಯಾ ಅಂತ. ಅವಳ ಫೋನ್ ನಂಬರ್ ಹೇಳಿ, ಇನ್ನೊಂದು ಸಲ ಹೇಳ್ತೀನಿ ಕೇಳು. ನೀನೇನಾದರೂ ಕೃಷ್ಣನ ಹತ್ರ ಮುಟ್ಟಿದರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ರುಕ್ಕು, ಕೃಷ್ಣನ ಮುಟ್ಟೋದಿಲ್ಲ, ನಾನು ಅವನು ಇರೋ ಕಡೆ ತಲೆನೂ ಹಾಕಲ್ಲ ನಾನು ಅಂತ ಗಾಬರಿಯಿಂದ ಅಳುತ್ತಾ ಹೇಳ್ತಾಳೆ. ಆಗ ರಾಮಾಚಾರಿ, ಹಾಗಾದರೆ ಇಲ್ಲಿಂದ ಹೋಗು ಅಂತ ಮಂಚವನ್ನೇ ಎತ್ತಿ ಅವಳನ್ನು ಹೊಡೆಯಲು ಹೋಗುತ್ತಾನೆ. ಅದನ್ನು ನೋಡಿ ಅಂಜಿ ರುಕ್ಕು ಹೊರಗಡೆ ಹೋಗುತ್ತಾಳೆ. ಆಗ ಮುರಾರಿ ಮತ್ತು ರಾಮಾಚಾರಿ ಮತ್ತು ಚಾರು ಎಲ್ಲರೂ ಕೂಡಿ ಹೇಗೆ ನಾಟಕವಾಡಿ ರುಕ್ಕುಗೆ ಭಯ ಹಾಕಿದೆವು ಅಂತ ಹೇಳಿ ನಗುತ್ತಾರೆ. ಆಗ ಮುರಾರಿ, ರುಕ್ಕುವನ್ನು ಸಾಯಿಸ್ತೀನಿ ಅಂತ ಅಂದು ಕೇವಲ ಎಚ್ಚರಿಕೆ ಕೊಟ್ಟಿಯಲ್ಲೋ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನಾನು ಅವಳನ್ನು ಸಾಯಿಸುವುದರಿಂದ ಏನೂ ಪ್ರಯೋಜನ ಇಲ್ಲ. ಅವಳು ಈ ವಿಷಯ ಎಲ್ಲ ಆ ಮನೆತನ ಹತ್ತಿರ ಹೋಗಿ ಹೇಳಿದರೆ ಅವಳ ಮನಸ್ಸು ಬೇರೆ ಕಡೆ ತಿರುಗುತ್ತದೆ. ಆಗ ನಾವು ಈಗ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಅದಕ್ಕೆ ಹೀಗೆ ಮಾಡಿದ್ದು ಅಂತ ಹೇಳಿದಾಗ ಅದಕ್ಕೆ ಚಾರು, ನನ್ನ ಗಂಡ ರಾಮಾಚಾರಿ ಅಂದರೆ ಸುಮ್ಮನೆ ಎಲ್ಲ ಕೆಲಸವನ್ನು ಪ್ಲ್ಯಾನ್ ಮಾಡಿಯೇ ಮಾಡೋದು ಅಂತ ಹೇಳಿದಾಗ ಎಲ್ಲರೂ ನಗುತ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಧನ್ಯವಾದಗಳು.